ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಫಾರ್ ಪೀಸ್ ಅನ್ನುವಂಥ ಟೈಟಲ್ ಮ್ಯಾಗ ನಾವೆಲ್ಲ ಸೇರಿ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೀವಿ. ಇವತ್ತು ಜಾಗತಿಕ ಮಟ್ಟದಲ್ಲಿ ಏನು ಈ ಒಂದು ಎಫ್ಟಿನ್ ಅನ್ನುವಂಥ ಒಬ್ಬ ನೀಚ ವಿಕೃತ ಮನಸ್ಥಿತಿಯ ವ್ಯಕ್ತಿಯಿಂದ ಏನು ಇಡೀ ಮಹಿಳಾ ಸಂಕುಲನೇ ತಲೆ ತಗ್ಗಿಸುವಂಥ, ನಾಚಿಕೆ ಪಡುವಂಥ ಮತ್ತು ಭಯ ಪಡುವಂಥ ಭಯಾನಕ ಕೃತ್ಯನ ಅವನಿಂದ ಆಗಿದೆ. ಅದನ್ನು ಖಂಡಿಸಿ ವಿರೋಧಿಸಿ ಶಾಂತಿ ಪ್ರಿಯರಾದ ನಾವು ಯುದ್ಧದಿಂದ ಏನನ್ನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಭಗವಾನ್ ಬುದ್ಧರು ಹೇಳಿದ್ದರು. ಶಾಂತಿ, ಸತ್ಯ, ಅಹಿಂಸೆ ಮಾರ್ಗನೇ ನಮಗೆ ಬೇಕಾಗ್ತದೆ. ಇವತ್ತು ಶಾಂತಿ ದೀಪ ಹಿಡಿದು ಶಾಂತಿ ದೂತರ ಮುಂದೆ ನಾವು ಇವತ್ತು ಅದನ್ನು ಖಂಡಿಸ್ತಾ ಇದ್ದೀವಿ. ಜಾಯಿಂಟ್ ಆ್ಯಕ್ಷನ್ ಕಮಿಟಿಯ ಎಲ್ಲ ನನ್ನ ಹಿರಿಯರು ಇಲ್ಲಿದ್ದಾರೆ. ಎಫ್ಟಿನ್ ಎನ್ನುವಂಥ ನೀಚ ಮನಸ್ಥಿತಿಯ ಒಂದು ದುಷ್ಟ ವ್ಯಕ್ತಿಯ ಜೊತೆ ನಮ್ಮ ದೇಶದ ರಾಷ್ಟ್ರೀಯ ಸಂಸದರು, ಪ್ರಧಾನಿಗಳು ಎನಿಸ್ಕೊಂಡವರು, ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿ ಅವರೇ ಎಫ್ಟಿನ್ ಜೊತೆ ಕೈಗೂಡಿಸಿದ್ರು ಅನ್ನೋದು ಕೇಳಿದ್ರೆ ನಮ್ಮ ದೇಶಕ್ಕೆ ಅವಮಾನಕರ ವಿಷಯ, ತಲೆ ತಗ್ಗಿಸುವಂಥ ವಿಷಯ. ಇದಕ್ಕಿಂತ ನಾಚಿಕೆಗೇಡು ಸಂಗತಿ ಮತ್ತೊಂದಿಲ್ಲ ಅನಿಸ್ತದೆ. 13 ರಿಂದ 18 ವರ್ಷದ ಪುಟ್ಟ ಬಾಲಕಿಯರ ಜೊತೆ ಅತ್ಯಾಚಾರ ಮಾಡೋದು ಅಷ್ಟೇ ಸಾಲದೆ ಅವರನ್ನು ಹಿಂಸೆ ಕೊಟ್ಟು ಚಿತ್ರಹಿಂಸೆ ನೀಡಿ ಅವರನ್ನು ಕೊಲೆ ಮಾಡಿ ಸಾಯಿಸಿ ಅವ್ರನ್ನ ಕಡೆಗೆ ಅವ್ರ ಮಾಂಸ ತುಂಡು ಮಾಡಿ ಬೇಯಿಸಿ ತಿನ್ನುವಂಥ ನೀಚ ಪ್ರವೃತ್ತಿ ಎಲ್ಲಿಂದ ಬಂದಿತ್ತು ಆ ಕ್ರೂರ ಮನಸ್ಸಿನ ಪ್ರಾಣಿಗೆ ಅನ್ನೋಂತ ಗೊತ್ತಿಲ್ಲ. ಅಂಥ ಒಬ್ಬ ನೀಚ ಮನಸ್ಥಿತಿಯ ಹೀನ ವ್ಯಕ್ತಿಗೆ ನಮ್ಮ ದೇಶದ ಹರ್ದೀಪ್ ಸಿಂಗ್ ಪೂರಿ ಅಂತ ಪೆಟ್ರೋಲ್ ಮಂತ್ರಿಯವರಾಗಿಂತ ಹರ್ದೀಪ್ ಸಿಂಗ್ ಪುರಿ ಅವರು 45 ಸಲ ಮೇಲ್ ಮಾಡಿದ್ದಾರೆ. ಆ ಮೇಲ್ ಸಂದೇಶ ನಾನೊಬ್ಳು ಮಹಿಳೆಯಾಗಿ ಹೆಂಗೆ ಹೇಳಬೇಕೋ ಗೊತ್ತಿಲ್ಲ. ಇಷ್ಟು ಕೆಟ್ಟ ಅಶ್ಲೀಲ ಮೆಸೇಜ್ಗಳು ಮಾಡಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತಿನ ದಿನ ಮಾನ್ಯ ನರೇಂದ್ರ ಮೋದಿ ಅವರು ಜಾಗತಿಕ ಪತ್ರಿಕೋದ್ಯಮ, ಜಾಗತಿಕ ಮಾಧ್ಯಮ ಮಟ್ಟದಲ್ಲಿ ಲೇವಡಿ ನಗೆಪಾಟಲಿಗೀಡಾಗಿದ್ದಾರೆ. ಅವರ ಒಂದು ಕೆಟ್ಟ ಕೃತ್ಯದಿಂದ ಅವ್ರದ್ದು ಎಲ್ಲ ಡೇಟಾ ಕೂಡ ಅವರ ನೀಚ ಕೆಟ್ಟ ಪ್ರವೃತ್ತಿ ಡೇಟಾದಲ್ಲಿ ಎಫ್ಟಿನ್ ಡೇಟಾದಲ್ಲಿ ಸೇವ್ ಆಗ್ಯದ. ಎಲ್ಲನೂ ಕೂಡ ಬಹಿರಂಗಗೊಳ್ತದ ಅನ್ನುವಂಥ ನೀತಿಯಲ್ಲಿ ಇಸ್ರೇಲ್ನ ಪೂರಾ ಕಾನೂನು ವ್ಯವಸ್ಥೆ ಟ್ರಂಪ್ ಅಮೇರಿಕಾ ಸರ್ಕಾರ ತನ್ನ ಕೈಯಲ್ಲಿ ತಗೊಂಡು ಮೋದಿ ಅವರನ್ನು ಬಿದಿರು ಗೊಂಬೆ ಥರ ಆಡಿಸ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸರೆಂಡರ್ ಮೋದಿ ಅವರು ಇವತ್ತಿನ ದಿನ ಟ್ರಂಪ್ ಅವರಿಗೆ ಸರೆಂಡರ್ ಮೋದಿ ಆಗಿದ್ದಾರೆ, ಕಾಂಪ್ರಮೈಸ್ ಮೋದಿ ಆಗಿದ್ದಾರೆ. ಅದನ್ನು ನಾವು ಈ ಒಂದು ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ಹತ್ರ ನಾವೆಲ್ಲ ಮಹಿಳೆಯರು, ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಎಲ್ಲ ಸದಸ್ಯರು ಕೂಡಿ ಶಾಂತಿ ದೀಪ್ತಿ ಹಿಡಿದು ಖಂಡಿಸ್ತಾ ಇದ್ದೀವಿ. ಯುದ್ಧ ನಿಲ್ಲಲಿ, ಶಾಂತಿ ಚಿರಾಯು ಆಗಲಿ, ದೇಶ ಶಾಂತಿ ಸುವ್ಯವಸ್ಥೆ ಸಮೃದ್ಧಿಯಿಂದ ಪ್ರತಿಯೊಬ್ಬರು ಕೂಡ ಎಲ್ಲ ಜಾತಿ ಸಮುದಾಯದವರು ಕೂಡ ನಾವೆಲ್ಲರೂ ಒಂದಾಗಿ ಇರಬೇಕು. ಮೋದಿ ಅವರು ಭಾಳ ನಾಚಿಕೆ ಕೆಟ್ಟ ಹೇಳ್ತಾರೆ, ಸೌಗಂಧ ಮುಜೆ ಇಸ್ ಮಿಟ್ಟಿ ಕಾ ಇಸ್ ದೇಶ ನಹಿ ಮಿಟ್ನೆ दूंगा ಅಂತ. ಅರೆ इस बच्चों को बेच रहा है तू क्या देश के बात करता है रे. ಇವತ್ತು BJP ನಾವು ಎಫ್ಟಿನ್ಗಿಂತ ಡೇಂಜರು BJPಯಲ್ಲಿರುವಂಥ ಸಂಸದರದಾರ. ಅವ್ರತ್ತ ರೇಪಿಸ್ಟು, ಅವರಂಥ ಕ್ರೂರಿಗಳು ಇವತ್ತು ಯಾರೂ ಇಲ್ಲ ಅನ್ನೋದು ಇಡೀ ಜಗತ್ ಜಾಹೀರಾತಾಗ್ಯದ. ಹರ್ದೀಪ್ ಸಿಂಗ್ ಪುರಿ ಅವರಾಗಲಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು, ಕೆಳಗಿಳಿಬೇಕು ಅಷ್ಟೇ. ನಾನು ರೇಣುಕಾ ಸಿಂಗೆ, ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ದೇಶವನ್ನು ಸುರಕ್ಷಿತವಾಗಿ ಇಡಬೇಕಂತೇಳಿ ಎಲ್ಲರೂ ನಾವು ಬಯಸ್ತೀವಿ. ಎಲ್ಲರೂ ಶಾಂತಿ ಮತ್ತು ಸುರಕ್ಷಿತವನ್ನು ಬಯಸಿದಂಥವ್ರು ನಾವೆಲ್ಲ ಭಾರತೀಯರು. ಇವತ್ತು ಮೋದಿಯವರು ಬೇರೆ ಕಡೆ ಹೋಗಿ ಬೇರೆ ದೇಶದಲ್ಲಿ ಹೋಗಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ಮಹಿಳಾ ಕಾಂಗ್ರೆಸ್ ಕಟ್ಟಿಂದ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಯಾವ ದೇಶಕ್ಕೆ ಸುರಕ್ಷತೆ ಇಲ್ಲ. ಇವತ್ತು ಮೋದಿಜಿಯವರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಇಂಥ ಒಂದು ದೇಶ ಆಳಂಥ ಒಂದು ಮೋದಿಯವರು ಪ್ರಧಾನಮಂತ್ರಿ ಆಗಿ ಇವತ್ತು ಭಾಳ ಕೆಟ್ಟ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು BJP ಸಚಿವರಾಗಲಿ, BJP ಪ್ರೈಮ್ ಮಿನಿಸ್ಟರ್ ಆಗಲಿ, ಇವತ್ತು ದೇಶ ಹೊಡಿತಕ್ಕಂಥ ಕೆಲಸ ಈ ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ದೇಶದಲ್ಲಿ ಇರ್ತಕ್ಕಂಥ ಜನರು ಒಂದು ಶಾಂತಿ ಸೌಹಾರ್ದತೆಯನ್ನು ಬಯಸ್ತೇವೆ.
ಆ ನಿಟ್ಟಿನಲ್ಲಿ ಹೋಗ್ಬೇಕನ್ನೋದು ನಮ್ಮ ಉದ್ದೇಶ ಇದೆ. ಇದಕ್ಕೆ ಮೀರಿ ಹೋದರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೋದಿಯವರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೇವೆ ಇದರಲ್ಲಿ. ಯಾಕಂದರೆ ಯಾವತ್ತು ಪ್ರೈಮ್ ಮಿನಿಸ್ಟರ್ ಅಂದ್ರೆ ತಂದೆ ಸಮಾನ ಇರ್ತಾರೆ. ಇವತ್ತು ಇಂಡಿಯಾ ತಾಯಿ ಬೇರೆಯವ್ರ ತಂದೆ ಅಂತ ಹೇಳ್ತಾರಲ್ಲ, ಇದು ನಾಚಿಕೆಡ್ತನ. ಇವತ್ತು ಪ್ರೈಮ್ ಮಿನಿಸ್ಟರ್ ಬಾಯಿಂದ ಈ ಶಬ್ದ ಬರಲೇಬಾರ್ದಾಗಿತ್ತು. ಇವತ್ತು ಬಂದು ಜನರಿಗೆ ಅಲ್ಲೋಲ ಕಲ್ಲೋಲ ಮಾಡಿ ಇವತ್ತು ಜನರ ಮಧ್ಯದಾಗೆ ದ್ವೇಷ ಬೆಳೆಸಿ ದೇಶದ ಬಗ್ಗೆ ದ್ವೇಷನ ಬೆಳೆಸಿ ಇವತ್ತು ಮಹಿಳೆಯರು ಸಣ್ಣ ಮಕ್ಕಳಿಗೂ ಕೂಡ ಇವತ್ತು ಸುರಕ್ಷತೆ ಇಲ್ಲ ಅಂದ್ರೆ ನಾಚಿಗೇಡು ಅನ್ನಿಸ್ಬೇಕು. ಇವತ್ತು ನಾವು ಧಿಕ್ಕಾರಕ್ಕೆ ಹೋಗ್ತೇವೆ. ಎಲ್ಲ ನಾಯಕರಿಗೆ ಮಹಿಳೆಯರಿಗೆ ಹಿಡ್ಕೊಂಡು ಇವತ್ತು BJP ಇದ್ದಂಥ ಮಹಿಳೆಯರು ಇವತ್ತು ಅನೇಕ ಮಕ್ಕಳಿಗೆ ಸುರಕ್ಷತೆ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇವಾಗ ಹೊರ ದೇಶದಲ್ಲಿ ಒಯ್ದು ಏನೇನೋ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ BJP ಇದ್ದಂಥ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಸಿಲಿಂಡರ್ ರೇಟ್ನು ಕೂಡ ಹೆಚ್ಚಿಗೆ ಮಾಡಿ ಇವತ್ತು ಬರೇ ಮೇಲೆ ಬರೆ ಕೊಡ್ತಕ್ಕಂಥ ಕೆಲಸ ಈ ಮೋದಿ ಸರ್ಕಾರ ಮಾಡ್ತಾ ಇದೆ. ಈ ಮೋದಿ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೇವೆ. ಇಮಿಡಿಯೇಟ್ ಆಗಿ ಇವರು ಕೆಳಗಿಳಿಸೋಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಇವತ್ತು ದೇಶ ಉಳಿಬೇಕು, ದೇಶ ಸುರಕ್ಷತೆ ಇರಬೇಕು, ಶಾಂತಿಯಿಂದ ಇರಬೇಕಂತಂದರೆ ಇವತ್ತು ಮೋದಿ ಇರಬಾರ್ದು ಅನ್ನೋದು ನಮ್ಮದೊಂದು ಉದ್ದೇಶ ಇದೆ. ಇವತ್ತು ನಾವು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವತಿಯಿಂದ ಈ ಒಂದು ಏನು ಯುದ್ಧ ನಡೀತಾ ಇದೆ, ಅಮೆರಿಕ ಇಸ್ರೇಲ್ ಇಬ್ಬರು ಸೇರಿ ಇನ್ನು ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಇದು ಬಹಳ ಅಮಾನವೀಯ ಯುದ್ಧ ಅಂತ ನಾನು ಹೇಳಲು ಬಯಸ್ತೇನೆ. ಇವತ್ತು ಒಂದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಯತುಲ್ಲಾ ಖಮನಿ ಅವರ ಒಂದು ಇಂಟರ್ನ್ಯಾಷನಲಲ್ಲಿ ಬಹಳ ಉನ್ನತ ಮಟ್ಟದ ನಾಯಕರಿದ್ದರು. ಇವತ್ತು ಅವ್ರ ಮೇಲೆ ಅವರು ಅಟ್ಯಾಕ್ ಮಾಡಿ ಅವರಿಗೆ ಜೀವ ಹಾನಿ ಮಾಡಿದ್ದಾರೆ. ಇವತ್ತು ಅವರು ಇರಾನ್ನ ಒಂದು ಸುಪ್ರೀಂ ಲೀಡರ್ ಆದ್ರೂ ಇವತ್ತು ಭಾರತೀಯರ ಪ್ರತಿಯೊಂದು ಎಲ್ಲ ಸಮಾಜದವರ ಒಂದು ಹೃದಯದಲ್ಲಿ ಅವರ ಸ್ಥಾನ ಇದೆ. ಅವರು ತೀರಿ ಹೋಗಿದ್ದಾರೆ ಅಂತಂದರೆ ನಾವೆಲ್ಲ ಬಹಳ ದುಃಖಪಟ್ಟಿದ್ದೇವೆ, ಕಣ್ಣೀರು ಸುರಿಸಿದ್ದೇವೆ ನಾವು. ಇವತ್ತು ಅಮೇರಿಕಾ ಟ್ರಂಪ್ ಮತ್ತು ನೇತನ್ಯಾಹು ಏನು ಸೇರಿ ಅವರೇನು ಯುದ್ಧ ಶುರು ಮಾಡಿದ್ದಾರೆ. ಅವರು ತಮ್ಮ ಸ್ವಂತ ಎಫ್ಸಿನ್ ಫೈಲ್ನಲ್ಲಿ ಅವ್ರದ್ದು ನೀಚ ಕೆಲಸಗಳಿವೆ, ಏನು ಹೆಣ್ಮಕ್ಳು ಸಣ್ಣ ಹುಡುಗರ ಜೊತೆ ಅವ್ರದ್ದೇನು ಕಾರಣಗಳು ಅವೆಲ್ಲ ಹೊರಗೆ ಬರ್ತಾವೆ ಅಂಥೇಳಿ ಅದು ಮುಚ್ಚಿಡೋ ಸಲುವಾಗಿ ಇವತ್ತು ಇರಾನ್ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಅವರು ಇದು ತಕ್ಷಣ ನಿಲ್ಲಿಸ್ಬೇಕಂಥೇಳಿ ನಾವೇನದ ಕಲಬುರಗಿ ಎಲ್ಲ ಸಮಾಜದವ್ರು ಸೇರಿ ನಾವು ಇವತ್ತು ಒತ್ತಾಯ ಮಾಡ್ತೇವೆ.